ಮಧ್ಯಪ್ರಾಚ್ಯದಲ್ಲಿ ತುದಿಗೆ ತಲುಪಿದ ಯುದ್ಧದ ಭೀತಿ. ಇರಾನ್ ಮತ್ತು ಅಮೆರಿಕ ನಡುವೆ ಶುರುವಾಗದೆ ನೇರ ಜಿದ್ದಾಜಿದ್ದಿ. ಇರಾನ್ನಿಂದ ಹತ್ಯೆಯ ಬೆದರಿಕೆ ಬೆನ್ನಲ್ಲೇ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ ಇಸ್ಲಾಮಿಕ್ ರಿಪಬ್ಲಿಕ್ಗೆ ಕೊಟ್ಟಿದ್ದಾರೆ. ನಡುಕ ಹುಟ್ಟಿಸುವ ಮಿಲಿಟರಿ ಎಚ್ಚರಿಕೆ. ಧೈರ್ಯ ಇದ್ದರೆ ನನ್ನನ್ನು ಕೊಂದು ನೋಡಿ, ನಿಮ್ಮನ್ನ ಛಿದ್ರಗೊಳಿಸಲು ನಮ್ಮ 1000 ಕ್ಷಿಪಣಿಗಳು ಲೋಡೆಡ್ ಆಗಿವೆ ಎಂದು ಟ್ರಂಪ್ ಬಹಿರಂಗ ಸವಾಲೆಸೆದಿದ್ದಾರೆ. ತಮ್ಮದೇ ಟ್ರೂತ್ ಸೋಷಿಯಲ್ ಜಾಲತಾಣದಲ್ಲಿ ಗುಡುಗಿರುವ ಟ್ರಂಪ್ ಅಮೆರಿಕದ ಮೇಲೆ ದಾಳಿ ಮಾಡಲು ಸಂಚು ರೂಪಿಸುತ್ತಿರುವ ಇರಾನ್ ಆಡಳಿತಕ್ಕೆ ನೇರ ಸಂದೇಶ ರವಾನಿಸಿದ್ದಾರೆ. ಇಸ್ರೇಲ್ ನೀಡಿದ ಶಾಕಿಂಗ್ ಗುಪ್ತಚರ ಮಾಹಿತಿಯ ಬೆನ್ನಲ್ಲೇ ಅಮೆರಿಕ ಸೇನೆಗೆ ಸ್ಪಷ್ಟ ಆದೇಶ ರವಾನೆಯಾಗಿದ್ದು, ಇರಾನ್ನ ಇಂಚಿಂಚು ಪ್ರದೇಶವನ್ನು ಧ್ವಂಸಗೊಳಿಸಲು ಮಿಲಿಟರಿ ಸರ್ವಸನ್ನದ್ದವಾಗಿದೆ. ಹಾರ್ಮುಜ್ ಜಲಸಂಧಿಯ ದಾಳಿ ಪ್ರತಿದಾಳಿಗಳಿಂದ ಕದನ ವಿರಾಮ ಈಗಾಗಲೇ ಮುರಿದು ಬಿದ್ದಿದ್ದು, ಟ್ರಂಪ್ ಅವರ ಈ ರೌದ್ರಾವತಾರ ಇಡೀ ಜಗತ್ತನ್ನ 3ನೇ ಮಹಾಯುದ್ಧದ ಸಿನಾರಿಯೋದತ್ತ ತಳ್ತಾ ಇದೆ.